ಒಂದಲ್ಲ ಎರಡಲ್ಲ ಬರೋಬ್ಬರಿ ನೋಡಿ 530 ಕೋಟಿ ಒತ್ತುವರಿ ತೆರವಾಗಿದೆ. ಬಳ್ಳಾರಿ ಜಿಲ್ಲಾಡಳಿತ ಮಾತ್ರವಲ್ಲದೆ ಕರ್ನಾಟಕದ ಇತಿಹಾಸದಲ್ಲೇ ದಾಖಲೆ ಮಟ್ಟಕ್ಕೆ ಮೇರಿಸುವಂತದ್ದು. ಕಳೆದ 2 ತಿಂಗಳಲ್ಲಿ ಬಳ್ಳಾರಿ ಜಿಲ್ಲಾಡಳಿತದ ಮಹತ್ವದ ಕಾರ್ಯಾಚರಣೆ ಕೂಡ ಆಗ್ತಾ ಇದೆ. ನಗರ ಪ್ರದೇಶದಲ್ಲಿರುವಂತಹ 530 ಕೋಟಿ ವೆಚ್ಚದ 111 ಎಕರೆ ಪ್ರದೇಶ ತೆರವುಗೊಂಡಿದೆ. ಯಾವ್ಯಾವ ಪ್ರದೇಶ ಇಷ್ಟೆಷ್ಟು ಮೌಲ್ಯದ ಸ್ಥಳ ಒತ್ತುವರಿ ಮಾಡಲಾಗಿದೆ ಗೊತ್ತಾಗದ್ರೆ ನೋಡಿ. ಸರ್ಕಾರದ ಜಮೀನು ನಿವೇಶನಗಳನ್ನ ಅನಧಿಕೃತವಾಗಿ ಒತ್ತುವರಿ ಮಾಡಲಾಗಿತ್ತು. ಈ ಬಗ್ಗೆ ಸಾಕಷ್ಟು ದೂರು ಬಂದ ಹಿನ್ನೆಲೆ ಪ್ರತ್ಯೇಕ ಸಮಿತಿಯನ್ನ ಕೂಡ ರಚನೆ ಮಾಡಲಾಗಿತ್ತು. ಸಮಿತಿ ಮಧ್ಯಂತರ ವರದಿ ಸಲ್ಲಿಸಿದ್ದು 530 ಮೌಲ್ಯದ ಮೊತ್ತದ ಸ್ಥಳ ಒತ್ತುವರಿ ಮಾಡಿದ್ದಾರೆ ಅಂತ ಹೇಳಿ. ಸಾರ್ವಜನಿಕ ಉದ್ದೇಶಕ್ಕಾಗಿ ಮೀಸಲಿಟ್ಟಿದ್ದಂತಹ ಸರ್ಕಾರಿ ಜಮೀನು ಒತ್ತುವರಿ ಮಾಡಿದ್ದಾರೆ. ಒತ್ತುವರಿ ತೆರವು ಆಯಿತು. ಒತ್ತುವರಿ ಮಾಡಿದವರ ವಿರುದ್ಧ ಯಾವ ಕ್ರಮವನ್ನ ಕೈಗೊಳ್ತೀರಾ? ಯಾರು ಇದ್ರ ಹಿಂದಿದ್ದಾರೆ? ಯಾರು ಶಾಮೀಲಾಗಿದ್ದಾರೆ ಇದರಲ್ಲಿ? ನಿಜಕ್ಕೂ ಇದು ಇತಿಹಾಸದಲ್ಲೇ ದಾಖಲೆಯನ್ನ ಬರೆದಿರುವಂತದ್ದು. ಬರೋಬ್ಬರಿ ಒಂದಲ್ಲ ಎರಡಲ್ಲ 530 ಕೋಟಿ ಒತ್ತುವರಿ ತೆರವಾಗಿದೆ ಅಂತಂದ್ರೆ ಹಾಗಾದ್ರೆ ಇಷ್ಟು ದಿನ ಯಾಕೆ ಸುಮ್ಮನೆ ಇದ್ರು ಅಧಿಕಾರಿಗಳು? ಈಗಾಗಲೇ ಸಮಿತಿಯನ್ನ ರಚನೆ ಮಾಡಿದ್ದಾರೆ. ಆ ತನಿಖೆಯನ್ನ ಮಾಡೋದಕ್ಕೆ ಮುಂದಾಗಿದ್ದಾರೆ. ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್. ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಾಗರಾಜ್, ನಾವು ಗಮನಿಸಿದಾಗೆ ಇಲ್ಲಿ ಒಂದಲ್ಲ ಎರಡಲ್ಲ ಬರೋಬ್ಬರಿ 530 ಕೋಟಿ ಒತ್ತುವರಿ ತೆರವು ಆಗಿದೆ ಅನ್ನುವಂತಹ ಮಾಹಿತಿ ಇದೆ. ಸೊ ಅದು ಸರ್ಕಾರಿ ಜಮೀನುಗಳಾಗಿರ್ಬೋದು, ಸರ್ಕಾರಿ ನಿವೇಶನಗಳಾಗಿರ್ಬೋದು. ಅಂದ್ರೆ ಇಲ್ಲಿ ಸಾರ್ವಜನಿಕರ ಉದ್ದೇಶಕ್ಕಾಗಿ ಅಂತ ಹೇಳಿ ಮೀಸಲಿಟ್ಟಿದ್ದಂತಹ ಜಾಗವನ್ನ ಒತ್ತುವರಿ ಮಾಡಿದ್ರಲ್ಲ, ಅಧಿಕಾರಿಗಳೇನು ಸುಮ್ಮನೆ ಕೂತಿದ್ರ ಆ ಸಂದರ್ಭದಲ್ಲಿ ಅಂತ? ದೀಪ, ಇವತ್ತು ಏನು ಗಣಿನಾಡು ಬಳ್ಳಾರಿಯಲ್ಲಿ ಇವತ್ತು ಜಿಲ್ಲಾಡಳಿತ ನಡೆಸಿರ್ತಕ್ಕಂತಹ ಕಾರ್ಯ ನಿಜಕ್ಕೂ ಕೂಡ ಇಡೀ ಕರ್ನಾಟಕದಲ್ಲೇನೆ ಒಂದು ಮೈಲಿಗಲ್ಲು ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಬಳ್ಳಾರಿ ನಗರದ ಸುತ್ತಮುತ್ತಲ ಅಂದ್ರೆ ನಗರ ವ್ಯಾಪ್ತಿಯಲ್ಲೇ ಸುಮಾರು ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳ್ತಕ್ಕಂಥ ಒಂದು ಎಕರೆ 3 ರಿಂದ 5, 8, 10 ಕೋಟಿಗಳಿಗೂ ಬೆಲೆ ಬಾಳ್ತಕ್ಕಂತಹ ಏನೊಂದು ಸರ್ಕಾರಿ ಜಾಗವನ್ನ ಅಕ್ರಮ ದಾಖಲೆಗಳನ್ನ ಸೃಷ್ಟಿ ಮಾಡೋದ್ರ ಮೂಲಕ ಏನು ಒತ್ತುವರಿ ಮಾಡಿಕೊಂಡು ಅದನ್ನ ಪ್ರಭಾರಿಯನ್ನು ಕೂಡ ಮಾಡ್ಬಿಟ್ಟಿದ್ರು. ಇಂತಹ ಒಂದು ಸರ್ಕಾರಿ ಜಾಗವನ್ನ ಸುಮಾರು 100ಕ್ಕೂ ಹೆಚ್ಚು ಎಕರೆ ಸರ್ಕಾರಿ ಭೂಮಿಯನ್ನ ಗುರುತಿಸುವುದ್ರ ಮೂಲಕ ನಿರ್ದಾಕ್ಷಿಣ್ಯವಾಗಿ ಯಾವುದೇ ಮುಲಾಜಿಲ್ಲದೆ ಪಾರ್ಟಿ ಪಕ್ಷಗಳನ್ನ ನೋಡದೆ ಕಾರ್ಪೊರೇಟರ್ಗಳದಿರ್ಲಿ ಮತ್ತೊಬ್ಬರದಿರ್ಲಿ ಇವುಗಳನ್ನ ಇಲ್ಲಿನ ADC ಜುಬೇರ್ ಅವರ ನೇತೃತ್ವದ ತಂಡ ಮತ್ತೆ ಏನು ರಾಜೇಶ್ ಇದಾರೆ AC ಅವರ ನೇತೃತ್ವದ ತಂಡ ಸಂಪೂರ್ಣವಾಗಿ ಒಡೆದಾಕಿರ್ತಕ್ಕಂಥದ್ದು. ಇದೀಗ ಸುಮಾರು 530 ಕೋಟಿ ಮತ್ತೆ 78 ಲಕ್ಷ ರೂಪಾಯಿಗಳ ಬೆಲೆ ಬಾಳ್ತಕ್ಕಂಥ ಜಮೀನನ್ನ ಇದೀಗ ಒಂದು ಸರ್ಕಾರದ ವಶಕ್ಕೆ ಜಿಲ್ಲಾಡಳಿತ ವಶಕ್ಕೆ ತೆಗೆದುಕೊಂಡಿದ್ದಾರೆ. ಅದಲ್ಲದೆ ಸಂಬಂಧಪಟ್ಟವರ ಮೇಲೆ ಕ್ರಿಮಿನಲ್ ಮೊಕದ್ದಮೆಗಳನ್ನು ಕೂಡ ಹಾಕಿದ್ದಾರೆ. ಅದಲ್ಲದೆ ಇನ್ನ 106 ಪ್ರಕರಣಗಳು ಕೂಡ ಈಗ ತನಿಖೆಯ ಹಂತದಲ್ಲಿರ್ತಕ್ಕಂಥದ್ದು. ಆದ್ರೆ ಇಲ್ಲಿ ಗಮನಿಸಬೇಕಾದ ವಿಶೇಷ ಏನಂತಂದ್ರೆ ಎಲ್ಲರ ಮೇಲೂ ಕೂಡ ಈಗ ಕ್ರಿಮಿನಲ್ ಪ್ರಕರಣ ದಾಖಲಾಗಿಲ್ಲ ಅಂತಕ್ಕಂಥದ್ದು. ಒಟ್ಟಾರೆಯಾಗಿ ಬಳ್ಳಾರಿಯಲ್ಲಿ ಇಷ್ಟು ದೊಡ್ಡ ಒಂದು ಲ್ಯಾಂಡ್ ಮಾಫಿಯಾ ಇದೆ ಅಂತಕ್ಕಂಥದ್ದು ನಿಜಕ್ಕೂ ಕೂಡ ಯಾರು ಅಂದಾಜು ಕೂಡ ಮಾಡಿರ್ಲಿಲ್ಲ. ಇವತ್ತು ರೆವಿನ್ಯೂ ಇಲಾಖೆನೆ ಇವತ್ತು ಬಾಯಿ ಮೇಲೆ ಬೆರಳಿಡ್ತಕ್ಕಂಥ ಒಂದು ಕೆಲಸವನ್ನ ಬಳ್ಳಾರಿ ಜಿಲ್ಲಾಡಳಿತ ಮಾಡಿರ್ತಕ್ಕಂಥದ್ದು. ಹಾಗೆ ವಶಪಡಿಸಿಕೊಂಡಂತ 100 ಎಕರೆ ಜಮೀನನ್ನ ಇದೀಗ ಸಂಬಂಧಪಟ್ಟ ಮೊದಲು ಸರ್ಕಾರಿ ಯೋಜನೆಗಳು ಬಂದ್ರೆ ಇಲ್ಲಿ ಜಾಗ ಇಲ್ಲ ಅನ್ನೋ ಕಾರಣಕ್ಕೆ ವಾಪಸ್ ಹೋಗ್ತಾ ಇದ್ವು. ಹಾಗಾಗಿ ಈಗ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮತ್ತೆ ಪರಿಶಿಷ್ಟ ಪಂಗಡಗಳ ಹಾಸ್ಟೆಲ್ಗಳಿಗೆ ಹಾಗೆ ಇನ್ನು ಉಳಿದಂತೆ ಪೊಲೀಸ್ ವಸತಿ ಗೃಹಗಳು, ಅಂಗನವಾಡಿಗಳು ಸೇರಿದಂತೆ ಎಲ್ಲ ಸರ್ಕಾರಿ ಮಹಿಳಾ ಕ್ರೀಡಾಂಗಣ ಈ ರೀತಿ ಎಲ್ಲ ಸರ್ಕಾರಿ ಯೋಜನೆಗಳಿಗೆ ವಶಪಡಿಸಿಕೊಂಡಂತ ಭೂಮಿಯಲ್ಲಿ ಸ್ಥಳವನ್ನ ಈಗ ನಿಗದಿಪಡಿಸಿ ಬಹಳ ಒಂದು ವಿನೂತನವಾದಂತಹ ಒಂದು ಹೆಜ್ಜೆಯನ್ನ ಬಳ್ಳಾರಿಯ ಜಿಲ್ಲಾಡಳಿತ ಇಟ್ಟಿದೆ ಅಂತಾನೆ ಹೇಳ್ಬೋದು. ದೀಪಾ. ನಾಗರಾಜು, ಥ್ಯಾಂಕ್ ಯು ತಮ್ಮ ಮಾಹಿತಿಗಾಗಿ.